ಅದರ ಮಾತುಕತೆ ಒಟ್ಟೇ ನಡೆಯುವುದಿಲ್ಲ. ನೀವು ಭಯೋತ್ಪಾದನೆ ನಿಲ್ಲಿಸಬೇಕು, ಈ ಅಣ್ವಸ್ತ್ರದ ಬೆದರಿಕೆ ನಮ್ಗೆ ಬೇಕಾಗಿಲ್ಲ ಅನ್ನೋ ಮಾತು ಹೇಳಿದಾಗಂತೂ ನಿಶ್ಚಿತವಾಗಿ ದಿಟ್ಟವಾದ ಮಾತುಗಳಿವು ಅಂತೇಳಿ ಯಾರಿಗಾದರೂ ಅನಿಸ್ತದೆ. ಆದರೆ ಈ ಮಾತನ್ನು ಪಾಕಿಸ್ತಾನ ಪಾಲಿಸ್ತಾ ಇದೆಯಾ? ಈಗಾಗಲೇ ಮಾತುಕತೆನೂ ಆಗಿದೆ. ಎರಡೂ ಕಡೆ DGMOಗಳು ಮಾತಾಡಿ ಇಲ್ಲ ಇನ್ನು ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡುವುದಿಲ್ಲ, ಒಂದು ಗುಂಡು ಹಾರಿದ್ರು ಅದಕ್ಕೆ ಉತ್ತರ ನಾವು ಕೊಡ್ತೀವಿ, ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತೀವಿ. ಸೈನ್ಯೂ ಸ್ಟೇಟ್ಮೆಂಟ್ ಕೊಟ್ಟದ ರಾತ್ರಿಯಲ್ಲೇ, ರಾತ್ರಿ 11-12 ಸುಮಾರದಲ್ಲ. ಇವೆಲ್ಲ ಗಮನಿಸಿದಾಗ ಅಂತೂ ನಿಶ್ಚಿತವಾಗಿ ಪಡುವ ಅನ್ನೋದ್ರಾಗ ಮೋದಿಯವರು ಮಾತನಾಡಿದ 2-3 ಗಂಟೆ ಒಳಗನ ಜಮ್ಮು ಕಾಶ್ಮೀರದ ಹಿಡ್ಕೊಂಡು ಗುಜರಾತ್ವರೆಗೆ ಬಾರ್ಡರ್ ಮೇಲೆ ಡ್ರೋನ್ಗಳ ಹಾರಾಟ ಜೊತೆಗೆ ಬಾಂಬ್ಗಳ ಎಸೆದಾಟ ಪಾಕಿಸ್ತಾನಗಳಿಂದ ನಿರಂತರವಾಗಿ ನಡೀತು ಅಂತೇಳಿ ಪ್ರತ್ಯಕ್ಷ ವರದಿಗಳು ಹೇಳ್ತಾ ಇದ್ದಾವೆ. ಅದಕ್ಕೆಲ್ಲ ಸಾಕ್ಷಿಗಳನ್ನು ನೋಡ್ರಿ, ಈ ಡ್ರೋನ್ಗಳು ಹಾರಿ ಬಿಡುವಂಥ ನೋಡಿದ್ರಲ್ಲ. ಆಕಾಶ ಮೂಲಕ ಇವೆಲ್ಲ ಡ್ರೋನ್ ಆಯಿತು ಮತ್ತು ಅಸ್ತ್ರಗಳಾಯಿತು, ಶಸ್ತ್ರಾಸ್ತ್ರಗಳ ಪ್ರಯೋಗ ಪಾಕಿಸ್ತಾನ ಮುಂದುವರಿಸೋದು ಮಾಡೋದನ್ನು. ಇದನ್ನು ಯಾಕೆ ಮುಂದುವರಿಸ್ತಾ ಇದೆ ಪಾಕಿಸ್ತಾನ ಪರ್ಬೇರಿಯಾಗಿ ಕೇಳಿಕೊಂಡಾಗ ಮೋದಿಯವರು ಒಪ್ಪಿಕೊಂಡು ಸೀಸ್ ಫೈರ್ ಮಾಡಿದರು, ಒಪ್ಪಿಕೊಂಡ್ರು. ಅದಕ್ಕೆ ನಾವು ಅಮೇರಿಕ ಹೇಳ್ತಂದು ಮಾಡಿದ್ವಿ ಸೀಸ್ ಫೈರ್ ಅಂತ ಅವ್ರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಅದೇ ಕಾಲಕ್ಕೆ ನಾವು ಇದಕ್ಕೆ ಅನವಸರ ಹಂಚೋದ್ರೂ ಮಾತಾಡ್ತಾ ಇದ್ದಾರೆ. ಈ ಕಾಲಕ್ಕೆ ಒಳ್ಳೆ ಜಾಣ್ಮೆ ಮಾತಾಡಿದ್ದಾರೆ. ಆದರೆ ಇದು ಪಾಕಿಸ್ತಾನ ಇನ್ನೂ ಹೇಗಿದು ತನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡೋದು, ಬಾರ್ಡರ್ ಮೇಲೆ ಜನರಿಗೆ ಭಯ ಹಾಕುವಂಥದ್ದು ಯಾಕಪ್ಪ ಅನ್ನುವಂಥದ್ದು. ಅದೇ ಕಾಲಕ್ಕೆ ಒಂದು 12 ಈ ಜಮ್ಮು ಕಾಶ್ಮೀರ ಹೋಗುತ್ತಿರುವಂಥ ವಿಮಾನಯಾನಗಳು ಸಹಿತ ಬಂದ್ ಮಾಡಿಬಿಟ್ಟಿದ್ದಾರೆ ಈ ಭಯದಿಂದಾಗಿ. ಆದರೆ ಇನ್ನೂ ಯುದ್ಧ ನಿಂತಿಲ್ಲ ಅಂತ ಮುಂದುವರೆದು ಅಂತೇಳಿ. ಇದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನ ಉತ್ತರ ಕೊಡ್ತಾ ಇದೆ, ನೀವು ಪರಿಪರಿ ಕೇಳಿದಕ್ಕಲ್ಲ, ನಿಮಗೆ ಬೇಕಾಗಿ ನೀವು ಮಾಡ್ಕೊಂಡಿದ್ರಿ ಈ ಒಂದು ಸೀಸ್ ಫೈರ್ ಅನ್ನುವಂಗೆ ಅದು ಉತ್ತರ ಕೊಡ್ತಾ ಇದೆ ಈ ಸಂದರ್ಭದಲ್ಲೇ. ಈಗಾಗಲೇ DGMO ಜೊತೆ ಮಾತುಕತೆ ಆಗಿದಾವ. ಯಾರು ಒಬ್ಬರ ಮೇಲೆ ದಾಳಿ ಮಾಡೋದ್ರೆ ಒಪ್ಕೊಂಡು ಮಾಡೋದು ಯಾಕೆ ಏನೇನು ಸೂಚಿಸ್ತದೆ ಇದು ಅಂತಂದ್ರೆ ಸಹಜವಾಗಿನ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆಯಾ ಅಂತ.